ಧಾರೇಶ್ವರರೇ, ನಾವು ಸ್ವಲ್ಪ ಪುರಾಣದ್ದು ನಿಲ್ಲಿಸುವ ಅಂತ. ಅಂದರೆ ಪುರಾಣವನ್ನು ನಿಲ್ಲಿಸುವ ಅಂತಲ್ಲ, ಪುರಾಣದ್ದು ಸ್ವಲ್ಪ ನಿಲ್ಲಿಸುವ ಅಂತ. ಪುರಾಣದಿಂದ ಹೊರಗೆ ಬಂದು ಧಾರೇಶ್ವರ ನಿರ್ದೇಶದಲ್ಲಿ ಪ್ರಸಿದ್ಧಗೊಂಡಂಥ ಹಲವಷ್ಟು ಪ್ರಸಂಗಗಳಿವೆ. ಅದರಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದ ಪ್ರಸಂಗಗಳಲ್ಲಿ ಒಂದು ಶಿವಾನಿ ಭವಾನಿ. ಆ ಶಿವಾನಿ ಭವಾನಿ ಪ್ರಸಂಗದ ಒಂದು ಹಾಡನ್ನು ಪ್ರಸ್ತುತಪಡಿಸಬೇಕು ಅನ್ನೋ ಹಾಗೆ ಕೇಳಿಕೊಳ್ತಾ ಇದ್ದೇನೆ. ಅದರಲ್ಲಿ ಒಂದು ಗೀಗಿ ಹಾಡು ಬರ್ತದೆ. ಬಹುಶಃ ಆ ಹಾಡನ್ನು ಕೇಳುವುದಕ್ಕೋಸ್ಕರವಾಗಿ ಅದೆಷ್ಟೋ ಬಾರಿ ಆಟ ನೋಡಿದವರು ಉಂಟು. ಆದ್ದರಿಂದ ಆ ಗೀಗಿ ಹಾಡನ್ನು ಹಾಡುವ ಮೊದಲು ಅದರ ಟೈಟಲ್ ಸಾಂಗ್, ಅದರ ಶೀರ್ಷಿಕೆ ಹಾಡನ್ನು ಕೂಡ ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ಇದರ ಉದ್ದೇಶ ಇಷ್ಟೇ, ನಾವೇ ಒಂದು 7-8 ಸರಿ ಆ ಆಟವನ್ನು ನೋಡಿದಾಗ ಶೀರ್ಷಿಕೆ ಪದವನ್ನು ನೀವು ಪ್ರತಿ ಬಾರಿಯೂ ಬೇರೆ ಬೇರೆ ರೀತಿಯಲ್ಲಿ ಹಾಡ್ತಾ ಇದ್ರಿ. ಕೊನೆಗೆ ಎಲ್ಲಿಗೆ ಅಂದರೆ ನಾವು ಬೆಟ್ಟ ಹಾಕ್ತಾಯಿದ್ದೇವೆ, ಇವತ್ತು ಈ ರಾಗದಲ್ಲಿ ಹಾಡ್ತಾರೆ ಅಂತ. ಅಲ್ಲಿ ತನಕ ರಾಗವನ್ನು ಬದಲಿಸ್ತಾ ಇದ್ರಿ ನೀವು. ಆದ್ದರಿಂದ ಶೀರ್ಷಿಕೆ ಹಾಡನ್ನು ಹಾಡಿ ಗೀಗಿ ಹಾಡನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಧಾರೇಶ್ವರ ಪ್ರಸಿದ್ಧಿ ಬಗ್ಗೆ. ಪೆರಡೂರು ಮೇಳದ ಆಟ ಆಗುತ್ತೆ ಇರುವಾಗ ಒಂದು 2 ಉದಾಹರಣೆ ಕೊಡ್ತೇನೆ. ಅದರಲ್ಲಿ ಧಾರೇಶ್ವರ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಒಂದು ತುಂಬ ಸರಳವಾದದ್ದು, ಆಟ ನೋಡಲಿಕ್ಕೆ ಹೋದವರೆಲ್ಲ ಮೊದಲಿಗೆ ಸುರೇಶ್ ಶೆಟ್ಟರು ಪದ್ಯಕ್ಕೆ ಕೂತ್ಕೊಳ್ತಾ ಇದ್ದರು. ಕೆಲವು ಸಲ ಧಾರೇಶ್ವರರು ಒಂದು 15 ನಿಮಿಷ ಲೇಟ್ ಆಗೋದು ಅಂತ ಉಂಟು. ನಾವಾಗ ಹೇಳುತ್ತಿದ್ದು, ಒಂದು ಸ್ವಲ್ಪ ನಿಂತ್ಕೊಳ್ಳಿ, ಧಾರೇಶ್ವರರು ಬಂದು ಅವರ ಒಂದು ಪದ್ಯ ಕೇಳಿ ಹೋಗುವ ಅಂತ. ಇದು ಧಾರೇಶ್ವರ ಪ್ರಸಿದ್ಧಿಗೆ ಒಂದು ಸಾಕ್ಷಿ. ಅವರ ಪದ್ಯ ಕೇಳಲಿಕ್ಕೋಸ್ಕರವಾಗಿ ಆಟ ನೋಡಲಿಕ್ಕೆ ಹೋಗೋದು ಅಂತ. ಎರಡನೆಯದು ಅದಲ್ಲ, ಹೊಸದಾಗಿ ಭಾಗವತಿಕೆ ಕಲಿಯುವವ ಅತ್ಯದ್ಭುತವಾಗಿ ಒಂದು ಹಾಡನ್ನು ಹೇಳಿದರೆ ಆ ಹಾಡನ್ನು ಕೇಳಿ ಅವನಿಗೆ ಪ್ರಶಂಸೆ ಮಾಡಲಿಕ್ಕೆ ಹೋದವರು, ಅಂದರೆ ಅವನಿಗೆ ಅಭಿನಂದನೆ ಮಾಡಲಿಕ್ಕೆ ಹೋದವರು, ಅವರಿಗೆ ಅಭಿನಂದನೆ ಕೊಡಬೇಕು ಅಂತ ಹೇಳುವಾಗ ಅವ ಅಭಿನಂದನೆಯನ್ನು ಸ್ವೀಕರಿಸಿದು ಹೋಗ್ತಾನೆ. ಆಗ ಕೇಳಿ ಬರುವ ಮಾತು, ನಾವೊಂದು ಒಳ್ಳೆಯ ಭಾಗವತ ಅಂತವರಿಗೆ ಕೈ ಕೊಡಲಿಕ್ಕೆ ಹೋದದ್ದು, ಇವ ಭಾಗವತ ಅಷ್ಟೇ, ಇವ ಏನು ಧಾರೇಶ್ವರ ಆಗಲಿಲ್ಲ ಅಂತ. ಅಂದರೆ ಔನ್ನತ್ಯಕ್ಕೆ, ಉತ್ಕೃಷ್ಟಕ್ಕೆ ಒಂದು ಉಪಮೆಯಾಗಿರುವುದು ಧಾರೇಶ್ವರ ಅಂತ. ಇವ ಕೇವಲ ಭಾಗವತನಾಗಿ ಇದ್ದಾನೆ, ಇವನೇನು ಧಾರೇಶ್ವರ ಆಗಲಿಲ್ಲ, ಈಗಲೇ ಇವನಿಷ್ಟು ಅಂತ. ಅಂದರೆ ಔನ್ನತ್ಯಕ್ಕೆ, ಶ್ರೇಷ್ಠತೆಗೆ ಬಡುಗುತಿಟ್ಟಲ್ಲಿ ಒಂದು ಟ್ರಂಪ್ ಕಾರ್ಡ್ ಆಗಿ ಇರುವ ಕೆಲವು ಭಾಗವತರಲ್ಲಿ ಶ್ರೀಯುತ ಸುಬ್ರಹ್ಮಣ್ಯ ಧಾರೇಶ್ವರರು ಒಬ್ಬರು. ಕಾಳಿಂಗನವರ ನಂತರ ನಿರ್ವಾತವಾಗಿದ್ದಂತಹ ಆ ಜಾಗವನ್ನು ತುಂಬಿಸಿದವರು ಸುಬ್ರಹ್ಮಣ್ಯ ಧಾರೇಶ್ವರರು. ಅವರ ಪದ್ಯವನ್ನು ಕೇಳಿ ಹೇಳುದುಂಟು, ಇನ್ನೇನು ಬೇಕು ನಮ್ಮ ಕರ್ಣಗಳ ನಿರ್ವಾಣೋತ್ಸವಕ್ಕೆ ಅಂತ. ಅಂದರೆ ಕಿವಿಗಳಿಗೆ ಅದೊಂದು ಉತ್ಸವ ಅಂತ. ಅದೇ ಸ್ವಲ್ಪ ಇದು ದೇವನಾಟವು ನೋಡು, ಹೊಸ ಪ್ರೇಮಾನುರಾಗದ ಹಾಡು, ಈ ಜಗವೇ ವಿಚಿತ್ರದ ಗೂಡು, ಎಚ್ಚರದಿಂದ ಎಲ್ಲೆಡೆ ನೋಡು, ಈ ಜಗವೇ ವಿಚಿತ್ರದ ಗೂಡು, ಎಚ್ಚರದಿಂದ ಎಲ್ಲೆಡೆ ನೋಡು ನೋಡು ನೋಡು, ಇದು ದೇವನಾಟವು ನೋಡು, ಹೊಸ ಪ್ರೇಮಾನುರಾಗದ ಹಾಡು, ಇದು ದೇವನಾಟವು ನೋಡು, ಹೊಸ ಪ್ರೇಮಾನುರಾಗದ ಹಾಡು, ಈ ಜಗವೇ ವಿಚಿತ್ರದ ಗೂಡು, ಎಚ್ಚರದಿಂದ ಎಲ್ಲೆಡೆ ನೋಡು, ಎಚ್ಚರದಿಂದ ಎಲ್ಲೆಡೆ ನೋಡು ನೋಡು ನೋಡು, ಇದು ದೇವನಾಟ ನೋಡು, ಹೊಸ ಪ್ರೇಮ ರಾಗ ಹಾಡು, ಇದು ದೇವನಾಟ ನೋಡು, ಹೊಸ ಪ್ರೇಮ ರಾಗ ಹಾಡು, ಈ ಜಗವೇ ವಿಚಿತ್ರದ ಗೂಡು, ಎಚ್ಚರದಿಂದ ಎಲ್ಲೆಡೆ ನೋಡು, ಎಚ್ಚರದಿಂದ ಎಲ್ಲೆಡೆ ನೋಡು, ಎಚ್ಚರದಿಂದ ಎಲ್ಲೆಡೆ ನೋಡು, ಇದು ದೇವನಾಟ ನೋಡು,
ಹೊಸ ಪ್ರೇಮ ರಾಗದ ಹಾಡು ಇದು ದೇವನಾಟ ನೋಡು ಹೊಸ ಪ್ರೇಮ ರಾಗದ ಹಾಡು ಹಾಡು ಇದು ದೇವನಾಟ ನೋಡು ಹೊಸ ಪ್ರೇಮ ರಾಗ ಆ ಆ, 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 ಇದು ದೇವನಾಟ ನೋಡು ಹೊಸ ಪ್ರೇಮ ರಾಗ ಹಾಡು ಈ ಜಗವೇ ವಿಚಿತ್ರದ ಗೂಡು ಈ ಜಗವೇ ವಿಚಿತ್ರದ ಗೂಡು ಎಚ್ಚರದಿಂದ ಎಲ್ಲೆಡೆ ನೋಡು ಎಚ್ಚರದಿಂದ ಎಲ್ಲೆಡೆ ನೋಡು ಇದು ದೇವನಾಟ ನೋಡು ಹೊಸ ಪ್ರೇಮನಾಗ ಹಾಡು ಹೊಸ ಪ್ರೇಮದ ರಾಗ